ಹಾಯ್ ನಮಸ್ತೆ. ಇವತ್ತಿನ ದೀಪದ ರಂಗೋಲಿ ಡಿಸೈನ್ ಬಂದು ಹೀಗಿರುತ್ತೆ. ಹಂಗೇನೆ ಇವತ್ತು ಬೆಳಗ್ಗೆ ತಿಂಡಿಗೆ ಅಂದ್ಬಿಟ್ಟು ರವೆ ರೊಟ್ಟಿ ಮಾಡಿದ್ದೆ. ಮಕ್ಳಿಗೆಲ್ಲ ಸ್ವಲ್ಪ ಶೀತ, ನಮಗೂ ಗಂಟ್ಲು ಕಿರಿಕಿರಿ ಇತ್ತು. ಎಣ್ಣೆ ಹಾಕಿ ರೈಸ್ ಐಟಮ್ ಎಲ್ಲ ಮಾಡೋದು ಬೇಡ ಅಂದ್ಬಿಟ್ಟು ರೊಟ್ಟಿ ಮಾಡೋಣ ಅಂದ್ಬಿಟ್ಟು ರವೆ ರೊಟ್ಟಿ ಮಾಡ್ತಾಯಿದ್ದೀನಿ. ಅದಕ್ಕೆ ಚಿರೋಟಿ ರವೆ ತೊಗೊಂಡು ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಜೀರಿಗೆ, ಕರ್ಬೇವಿನ ಸೊಪ್ಪು, ಈರುಳ್ಳಿ, ಸೌತೆಕಾಯಿ ಒಂದರ್ಧ, ಕ್ಯಾರೆಟ್ ಒಂದೆರಡು, ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ ಮತ್ತು ಮೆಂತ್ಯ ಸೊಪ್ಪು ಇದನ್ನಿಷ್ಟನ್ನು ಹಾಕ್ಕೊಂಡು ಫಸ್ಟ್ ಹಂಗೆ ನೀಟಾಗಿ ಕಲಿಸ್ಕೊಂಡು ಆಮೇಲೆ ಕನ್ಸಿಸ್ಟೆನ್ಸಿಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ಕಲಿಸ್ಕೋಬೇಕು. ತುಂಬ ಗಟ್ಟಿನೂ ಬೇಡ, ತುಂಬ ತೆಳುನೂ ಬೇಡ. ನೋಡಿ ನಾನು ಇಷ್ಟು ತೋರಿಸ್ತಾ ಇದ್ದೀನಲ್ಲ, ಇಷ್ಟು ಆದರೆ ಸಾಕಾಗತ್ತೆ. ಅದು ಕಲಸಿಟ್ಬಿಟ್ಟು ಅದು ನೆನೆಯಲಿ ಅಂತ ಒಂದು 15-20 ಮಿನಿಟ್ಸ್ ನೆನೆದ್ರೆ ಸಾಕಾಗತ್ತೆ. ಈ ಕಡೆ ಉಪ್ಸಾರು ಮಾಡೋಣ ಅಂದ್ಬಿಟ್ಟು ಒಂದು ಕುಕ್ಕರ್ಗೆ ಬೇಳೆ ಮತ್ತು ಹೀರೆಕಾಯಿ ಎಷ್ಟು ಬೇಕೋ ಅಷ್ಟು ನೀರು ಮತ್ತು ಉಪ್ಪು ಹಾಕ್ಕೊಂಡು ಒಂದು ವಿಷಲ್ ತೆಗೆಸ್ಕೊಂಡು ಅದು ತಣ್ಣಗಾಗೋ ಅಷ್ಟರಲ್ಲಿ ಈ ಕಡೆ ರೊಟ್ಟಿ ಮಾಡಿಕೊಂಡು ನನ್ನ ಮಗಳು ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಹೀರೆಕಾಯಿ ಪಲ್ಯ ಮತ್ತು ಸಾಂಬಾರೆಲ್ಲ ರೆಡಿ ಮಾಡಿಕೊಂಡು ನಾವು ಊಟ ಎಲ್ಲ ಮಾಡಿಕೊಂಡು ರಾಜರಾಜೇಶ್ವರಿ ನಗರಲ್ಲಿ ಅವರೆಕಾಯಿ ಬೇಳೆ ತಿಂಡಿ ಮೇಳ ಅಂತ ನಡೀತಾ ಇತ್ತು. ನಾನು ಹಿಂಗೆ ಯಾವುದೋ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡಬೇಕಾದ್ರೆ ನೋಡಿದೆ. ಅದಕ್ಕೆ ಹೋಗಿ ಒಂದು ಸಲ ನೋಡ್ಕೊಂಬರೋಣ ಹೆಂಗಿದೆ ಅಂತ ಎಲ್ಲ ಹೊರಟ್ವಿ. ಇದ್ರದ್ದು ಫುಲ್ ಡೀಟೇಲ್ಸ್ ಬೇಕಂದರೆ ನಾನು ಲಾಂಗ್ ವೀಡಿಯೋದಲ್ಲಿ ಹಾಕಿದ್ದೀನಿ, ಬೇಕಿದ್ರೆ ಒಂದ್ಸಲ ಚೆಕ್ ಮಾಡಿ. ಸ್ಟಾಲ್ಸ್ ಎಲ್ಲ ಇತ್ತು, ಚೆನ್ನಾಗಿತ್ತು. ಅಂದರೆ ಅವರೇ ಬೇಳೆ ತಿಂಡಿಗಳು ಬಿಟ್ಟು ಅದರ್ ಸ್ಟಾಲ್ಸು ಇತ್ತು, ಎಲ್ಲ ಚೆನ್ನಾಗಿತ್ತು. ನಾವು ಸ್ವಲ್ಪ ಎಲ್ಲ ಟೇಸ್ಟ್ ಮಾಡಿಕೊಂಡು 7:30 ಆಗಿತ್ತು. ನಾನು ಮತ್ತು ಹಸ್ಬೆಂಡು ಸ್ವಲ್ಪ ಶಾಪ್ ಮಾಡಿದ್ವಿ. ಅಂದರೆ ಟೀ ಶರ್ಟ್ಸ್ ಏನೋ ನೋಡಿದ್ರು ಚೆನ್ನಾಗಿದೆ ಅಂದ್ಬಿಟ್ಟು ಅವರು ಒಂದು ಸ್ಟಾಲಲ್ಲಿ ಶಾಪ್ ಮಾಡಿದ್ರು. ಮತ್ತು ಮಕ್ಕಳೆಲ್ಲ ಅಲ್ಲಿ ಎಂಟ್ರೆನ್ಸಲ್ಲಿ ಆಟ ಆಡೋದಕ್ಕೆಲ್ಲ ಇಟ್ಟಿದ್ರು. ಇಬ್ಬರು ಮಕ್ಕಳನ್ನು ಆಟ ಆಡಿಸ್ಕೊಂಡು ಕತ್ಲೆ ಆಗಿತ್ತು ಮತ್ತು ಮಳೆ ಬೇರೆ ಬರೋಂಗಿತ್ತು. ನೆನೆ ಏನಕ್ಕೆ ಮಕ್ಕಳು ಬೇರೆ ಇದ್ದಾರೆ. ಈ ಥರ ಸ್ಟಾಲ್ಸ್ ಎಕ್ಸಿಬಿಷನ್ ಎಲ್ಲ ನೋಡೋಕೆ ಚೆನ್ನಾಗಿರುತ್ತೆ.